ನುಡಿಗಟ್ಟು ಎಂದರೇನು? ಕನ್ನಡ ಭಾಷೆಯಲ್ಲಿ ವಿಶೇಷಾರ್ಥವನ್ನು ಕೊಡುವ, ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ಬೇರೊಂದು ಬಗೆಯ ಪದ ಸಮುಚ್ಚಯಗಳು. ಕವಿರಾಜಹಂಸ ಇದು ಯಾರ ಬಿರುದು? ಕುಮಾರ ವಾಲ್ಮೀಕಿ. ಧಾತು ಎಂದರೇನು? ಕ್ರಿಯೆಯ ಅರ್ಥವನ್ನು ಕೊಡುವ ಮೂಲ ಶಬ್ದಗಳಿಗೆ ಧಾತು ಎನ್ನುವರು. ಮೂಲ ಧಾತುಗಳನ್ನು ಏನೆಂದು ಹೇಳುವರು? ಸಹಜ ಧಾತು. ಕನ್ನಡದಲ್ಲಿ ವಾಕ್ಯ ಪ್ರಯೋಗಗಳು ಎಷ್ಟು ಬಗೆ ಮತ್ತು ಯಾವುವು? 2 ಪ್ರಕಾರ. 1 ಕರ್ತರಿ ಪ್ರಯೋಗ, 2 ಕರ್ಮಣಿ ಪ್ರಯೋಗ. ಪ್ರಾಸಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಮತ್ತು ಯಾವುವು? 6 ಪ್ರಕಾರಗಳಿವೆ. ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶಂಭಪ್ರಾಸ, ಹಯಪ್ರಾಸ. ಪೂರ್ವ ಎಂಬ ಪದಕ್ಕೆ ಅಚ್ಚಕನ್ನಡ ಪದ ಯಾವುದು? ಮೂಡಣ. ಅನುನಾಸಿಕ ಸಂಧಿ ಎಂದರೇನು? ಪೂರ್ವ ಪದದ ಕೊನೆಯಲ್ಲಿನ ವರ್ಗದ ಪ್ರಥಮ ಅಕ್ಷರಗಳಾದ ಕ, ಚ, ಟ, ತ, ಪ ಗಳ ಮುಂದೆ ಯಾವುದೇ ಅನುನಾಸಿಕ ಬಂದರೆ ಅದೇ ವರ್ಗದ ಅನುನಾಸಿಕ ಆದೇಶವಾಗಿ ಬರುವುದೇ ಅನುನಾಸಿಕ ಸಂಧಿ. ಕನ್ನಡ ನವ್ಯ ಕಾದಂಬರಿಗೆ ಯಾವ ಪುಸ್ತಕವು ಹೊಸ ತಿರುವು ನೀಡಿತು? ಸಂಸ್ಕಾರ. ಕಡಲ ತೀರದ ಭಾರ್ಗವ ಎಂಬ ಹೆಸರಿನಿಂದ ಯಾರು ವಿಖ್ಯಾತರಾಗಿದ್ದಾರೆ? ಶಿವರಾಮ ಕಾರಂತ. ಭಾರತಕ್ಕೆ ಬಂದು ಮೊಟ್ಟಮೊದಲು ಭಾಷೆಗಳ ತೌಲನಿಕ ಅಭ್ಯಾಸದ ಪ್ರಸ್ತಾಪವನ್ನು ಮಾಡಿದವರು ಯಾರು? ಫ್ರಾನ್ಸಿಸ್ ಎಲ್ಲಿಸ್. ಕ್ಷೇಮೇಂದ್ರನ ಕೃತಿ ಯಾವುದು? ಔಚಿತ್ಯ ವಿಚಾರ ಚರ್ಚಾ. ಕನ್ನಡ ಸಂಸ್ಕೃತಿಯ ಮಹಾನ್ ವೈಶಿಷ್ಟ್ಯ ಯಾವುದು? ಹೃದಯ ವೈಶಾಲ್ಯತೆ. ಕುವೆಂಪುರವರ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನ ಯಾವುದು? ಬಿಗಿನರ್ಸ್ ಮ್ಯೂಸ್. ಅಲಂಕಾರಶಾಸ್ತ್ರದ ಪ್ರಥಮ ಪಾಠಪುಸ್ತಕ ಎಂದು ಯಾವುದನ್ನು ಕರೆಯಬಹುದು? ಉದಯಾದಿತ್ಯಾಲಂಕಾರ.